ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಸಿಟಿ ರವಿ ಆಡಿದಂತ ಮಾತು ಬೆಳಗಾವಿಯಲ್ಲಿ ಕಿಚ್ಚು ಹೊತ್ತಿಸಿದೆ. ಬೆಳಗಾವಿಯಲ್ಲಿ ಇವತ್ತು ಹೆಬ್ಬಾಳ್ಕರ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದ್ದು. ಈ ಪ್ರತಿಭಟನೆಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಭಾಗವಹಿಸಿದರೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಈ ಒಂದು ಪದ ಏನಿದೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿದೆ ಇಡೀ ರಾಜ್ಯದಲ್ಲಿ. ತಾವೇನು ಹೇಳ್ತೀರಿ? ನಿನ್ನೆಯಿಂದ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ನಿಜವಾಗ್ಲೂ ಕೂಡ ಬಹಳ ಬೇಜಾರಾದಂಥ ಸಂಗತಿ. ನಾವು ಯಾವತ್ತೂ ಕೂಡ BJP ನಾಯಕರು ಹಿರಿಯರು ಇಂಥ ಪದಗಳನ್ನು ಬಯಸ್ತಾರಂತ ಹೇಳಿ ನಾವು ಅನ್ಸ್ಕೊಂಡಿದ್ದಿಲ್ಲ. ಪ್ರತಿಯೊಬ್ಬರು ಬೆಳಗಾವಿ ಜಿಲ್ಲೆಯ ಜನತೆಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ನಮ್ಮ ಕ್ಷೇತ್ರದ ಜನ ನಮ್ಮ ತಾಯಿಯವ್ರನ್ನ ಮನೆ ಮಗಳ ಥರ ನೋಡ್ತಾರೆ. ಈಗ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮನೆ ಮಗಳಿಗೆ ಈ ಥರ ಅಂದಿದ್ದ ಮೇಲೆ ಬೇಜಾರಾಗೋದು ಸಹಜ. ಅದೇ ರೀತಿ ಇವತ್ತು CT ರವಿಯವರು ಯಾವ ಪದಗಳನ್ನು ಬೆಳೆಸಿದ್ದಾರೆ ಅದರಿಂದ ಅವ್ರ ಸಂಸ್ಕೃತಿ ಏನಂತ ನಮಗೆ ಗೊತ್ತಾಗ್ತದೆ. ನಾ ಪ್ರತಿಯೊಬ್ಬ ಹಿರಿಯ BJP ನಾಯಕರಿಗೆ ನಾನು ಇಷ್ಟೇ ಕೇಳಲಿಕ್ಕೆ ಬಸ್ತೀನಿ, ನಿಮ್ಮ ಮೇಲೂ ಕೂಡ ನನಗೊಂದು ಗೌರವ ಇದೆ. ಆದರೆ ನಿಮ್ಮ ಮೇಲೆ ಮನೆಯಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯರ ಬಗ್ಗೆ ಯಾರಿಗಾದರೂ CT ರವಿ ಈ ಥರ ಮಾತಾಡಿದರೆ ನೀವು ಅದನ್ನು ಸಮರ್ಥನೆ ಮಾಡ್ಕೋತಿದ್ರ? ಮಾತೆತ್ತಿದ್ರೆ ರಾಮನ ಹೆಸರು ಇವತ್ತು BJP ಅವ್ರು ಹೇಳ್ತಾರೆ, ಮಾತೆತ್ತಿದ್ರೆ ರಾಮಾಯಣ ಹೇಳ್ತಾರೆ, ಮಹಾಭಾರತ ಹೇಳ್ತಾರೆ. ಇವತ್ತು ಮಹಾಭಾರತದಲ್ಲಿ ಏನು ಹೆಣ್ಮಗಳಿಗೆ ಅವಮಾನ ಮಾಡಿದ ಮೇಲೆ ಏನು ಆಗ್ತದೆ ಅನ್ನೋದು ಒಂದು ಇತಿಹಾಸ. ಇದೇ ರೀತಿ BJPಯವರು ಕಳೆದ ಬಾರಿ 2023 ಚುನಾವಣೆಗಿಂತ ಮುಂಚೆ ನಮ್ಮ ತಾಯಿಯವ್ರ ಬಗ್ಗೆ ಒಂದು ಅವಹೇಳನಕಾರಿ ಕೊಟ್ಟಿದಾಗ ಆವಾಗ ನಮ್ಮ ತಾಯಿಯವ್ರು ಹೇಳಿದ್ರು, ಮತ್ತೆ ಬರ್ತೀನಿ ಚುನಾವಣೆ ಎದುರಿಸಿ ಅಂತ ಹೇಳಿದಾಗ ನಮ್ಮ ಗ್ರಾಮೀಣ ಕ್ಷೇತ್ರದ ಮಹಾಜನತೆ 1,10,000 ಮತಗಳಿಂದ ಜಾಸ್ತಿ ಅವ್ರನ್ನ ಆರಿಸ್ಕೊಟ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಸಚಿವರಾಗಿ ಗೃಹಲಕ್ಷ್ಮಿಯನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಈಗ ಅವತ್ತು ಘಟನೆ ಆದ ದಿನ ನಿಮ್ಮ ಕಾರ್ಯಕರ್ತರು ವಿಧಾನಸೌಧಕ್ಕೆ ನುಗ್ಗಿ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡಿದ್ರು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, ಘಟನೆ ಆದ ನಂತರ ಏನೇ ಆಯಿತು ಯಾರೂ ಕೂಡ ಕಾನೂನನ್ನು ಕೈಗೆ ತಗೋಬಾರ್ದು. ಸಹಜವಾಗಿ ಅದನ್ನು ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ಸಹಜವಾಗಿ ಎಲ್ಲ ಯುವಕರು, ನಮ್ಮ NSY ಅಧ್ಯಕ್ಷರಾಗಿರ್ಬೋದು, ಎಲ್ಲ ಯುವಕರಿಗೂ ಒಂದು ಆಕ್ರೋಶ ಇರುತ್ತೆ. ಇದೇ ರೀತಿ ನಾನು ಒಂದು ಸಂಗತಿನ ಕೇಳಲಿಕ್ಕೆ ಬಸ್ತೀನಿ. ಇದೇ ರೀತಿ ಮೊನ್ನೆ ಚಿಕ್ಕಮಗಳೂರಲ್ಲಿ ಜೋರಾವರಿಯಾಗಿ ಸಾರ್ವಜನಿಕರ ಮೇಲೆ ತೊಂದರೆ ಮಾಡಿ ಬಂದ್ ಮಾಡೋಕ್ಕೇನು BJP ಕಾರ್ಯಕರ್ತರು ಅದನ್ನೇನು ಪ್ರಯೋಗ ಮಾಡಿದ್ರು, ಅದೇನು ಸರಿನಾ? ಸಾಕಷ್ಟು ವಿಡಿಯೋಗಳು ಇವತ್ತು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ. ಯಾವ ರೀತಿ ಅವ್ರು ಧಮಕಿ ಕೊಟ್ಟು ಅಂಗಡಿಗಳನ್ನು ಮುಚ್ಚಿಸ್ತಾ ಇದ್ರು. ಕೆಲವು ಜನ ಅದಕ್ಕೆ ಒಪ್ಪಲಿಲ್ಲ, ಮಧ್ಯಾಹ್ನವರೆಗೂ ಆದರೂ ಮುಚ್ಚಿ ಅಂಥೇಳಿ ಧಮಕಿ ಕೊಡಬೇಕಾದಂಥ ವಿಡಿಯೋಗಳನ್ನು ನಾವು ನೋಡಿದ್ದೀವಿ. ಯಾರೂ ಕೂಡ ಕಾನೂನನ್ನು ಕೈಗೆ ತಗೋಬಾರ್ದು ಅಂತ ಹೇಳಿ CT ರವಿ ಅವರೊಂದು ಆರೋಪ ಮಾಡಿದ್ದಾರೆ, ನನ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಬೆಳಗಾವಿ ಪೊಲೀಸರು ನೋಡಿದ್ರು, ಇದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಇದನ್ನು ನಾವು ನಮ್ಮ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಚುಕ್ತಾ ಮಾಡ್ತೀವಿ ಅಂತೇಳಿ. ನೋಡಿ, ಅವ್ರು ಏನು ಆರೋಪ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟನೆ ಇಲ್ಲಿ ಇದ್ದಂಥ ಪೊಲೀಸ್ ಕಮಿಷನರ್ ಅವರು ಆಲ್ರೆಡಿ ಅದು ಕೊಟ್ಟಿದ್ದಾರೆ. ಆದರೆ ಅವರು ಆರೋಪ ಮಾಡೋಕ್ಕಿಂತ ಮುಂಚೆ ಅವರ ಕೇಂದ್ರ ಸರ್ಕಾರದವರು ಏನು ಮಾಡ್ತಾ ಇದ್ದಾರನ್ನ ಒಂದು ಸ್ವಲ್ಪ ಅವರು ಕೂಡ ಬಿಡಿಸಿ ಹೇಳಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಸಾಮಾನ್ಯ ಜನರ ಮೇಲೂ ಕೂಡ ಇವತ್ತು ED ಆಗಿರ್ಬೋದು, CBIನ ಪ್ರಯೋಗ ಮಾಡಿ ಅವರು ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳೋದು ಸರಿ ಅನಿಸಲ್ಲ ಅಂತ ನನಗೆ. ಕೊನೆಯದಾಗಿ ಮೇಡಮ್ ಅವ್ರು ನಿನ್ನೆ ಬೆಳಗ್ಗೆ ನಾವು ಮನೆಗೆ ಹೋದಾಗ ಯಾರು ಸಾರ್ವಜನಿಕರ ಭೇಟಿ ಆಗಿಲ್ಲ, ಅವರು ಮನಸ್ಸಿಗೆ ನೊಂದ್ಕೊಂಡಿದ್ದಾರೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ. ಯಾವಾಗ ಸಾರ್ವಜನಿಕರ ಭೇಟಿಗೆ ಬರ್ತಾರೆ? ತಾಯಿಯವರು ಹೋರಾಟದ ಮೂಲಕ ಬಂದಂಥವರು. ಸಹಜವಾಗಿ ಯಾರೇ ಒಬ್ಬರು ಮಹಿಳೆಗೆ ಈ ಥರ ಒಂದು ಅವಾಚ್ಯ ಪದಗಳನ್ನು ಬಯಸಿದಾಗ ಬೇಜಾರಾಗೋದು ಅದು ಸಹಜ. 2-3 ದಿನದಲ್ಲಿ ಸಾರ್ವಜನಿಕರ ಭೇಟಿಗೆ ಅವ್ರು ಇರ್ತಾರೆ. ಭಾಳ ಬೇಗನೆ ಅವರು ಜನರ ಜೊತೆ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೇಳ್ತಕ್ಕಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮನನೊಂದು ಮನೆಯಿಂದ ಹೊರಗೆ ಬಂದಿಲ್ಲ, 2-3 ದಿನಗಳಲ್ಲಿ ಹೊರಗಡೆ ಬರ್ತಾರೆ. ಮತ್ತು CT ರವಿ ಹೇಳಿಕೆ ಏನಿದೆ ಅದು ನಿಜಕ್ಕೂ ಖಂಡನೀಯ ಅಂತೇಳಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, News 18 ಬೆಳಗಾವಿ.